ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀಕಾಂತ್ ಸರ್ ಪಾಲಿಟಿ ಪುಸ್ತಕವನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ಯಾವ್ಯಾವ ಪಾಯಿಂಟ್ಸ್ಗಳನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ಕೋಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ. ಇವತ್ತಿನಿಂದ ನಾವು ಎರಡನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕುರಿತಾಗಿ, ಅಂದರೆ ಸಂವಿಧಾನ ರಚನೆಯ ಕುರಿತಾಗಿ ಮಾಹಿತಿ ಇದೆ. ಇದರಲ್ಲಿ ಯಾರು ಫಸ್ಟ್ ಪ್ರಸ್ತಾಪ ಮಾಡಿದರು, ಯಾವ ರೀತಿಯಾಗಿ ಸಂವಿಧಾನ ರಚನೆಯ ಒಂದು ಬದಲಾವಣೆ ಆಯಿತು, ಯಾರ್ಯಾರು ಪ್ರಸ್ತಾಪವನ್ನು ಮುಂದಿಟ್ಟರು, ಫೈನಲ್ ಆಗಿ ಯಾವಾಗ ರಚನೆಗೆ ಬಂತು ಎಲ್ಲವನ್ನ ಈ ಒಂದು ಭಾಗ ಒಳಗೊಂಡಿದೆ. ನಾನು ಸ್ವಲ್ಪನೇ ಇಂಗ್ಲೀಷ್ನಲ್ಲಿ ಓದ್ಕೊಂಡು ಕನ್ನಡದಲ್ಲಿ ನಿಮಗೆ ಆದಷ್ಟು ನನ್ನ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ. ಡಿಮ್ಯಾಂಡ್ ಫಾರ್ ಅ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ಸಭೆಯ ಬೇಡಿಕೆ. It was in 1934 that the idea of Constituent Assembly for India was put up forward for the first time by M.N. Roy, a pioneer of communist movement in India. ಭಾರತ ಸಂವಿಧಾನ ಸಭೆಯನ್ನು ರಚಿಸುವ ಕಲ್ಪನೆಯನ್ನು ಮೊದಲು 1934ರಲ್ಲಿ M.N. ರಾಯ್ ಅವರು ಪ್ರಸ್ತಾಪ ಮಾಡಿದರು. ಇವರು ಪ್ರಮುಖವಾಗಿ ಈ ಒಂದು ಭಾರತದಲ್ಲಿ ಕಮ್ಯುನಿಸ್ಟ್ ಚಳುವಳಿಯ ಪ್ರಮುಖ ನಾಯಕರು ಆಗಿದ್ದರು. ಇನ್ 1935 ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ ದ ಫಸ್ಟ್ ಟೈಮ್ ಆಫಿಷಿಯಲಿ ಡಿಮ್ಯಾಂಡೆಡ್ ಅ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟು ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಮೊದಲ ಬಾರಿಗೆ ಭಾರತದ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಸಭೆಯ ರಚನೆಗೆ ಒತ್ತಾಯವನ್ನು ಮಾಡುತ್ತೆ. In 1938, Jawaharlal Nehru, on behalf the INC, declared that the Constitution of Free India must be framed without outside interference by a Constituent Assembly elected on the basis of adult franchise. 1938ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತ ಸಂವಿಧಾನವನ್ನು ವಯಸ್ಕರ ಮತದಾನದ ಆಧಾರದ ಮೇಲೆ ಚುನಾಯಿತರಾದ ಸಂವಿಧಾನ ಸಭೆಯಿಂದ ರಚಿಸಲಾಗುವುದು ಮತ್ತು ಯಾವುದೇ ಹೊರಗಿನ ಹಸ್ತಕ್ಷೇಪ ಇರೋದಿಲ್ಲ ಅಂತ ಘೋಷಣೆಯನ್ನು ಮಾಡ್ತಾರೆ. ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಭಾಗ ಆಗಿದೆ, ಯಾಕಂದರೆ ಭಾಳ ಸಲ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ. ಇಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನೆಯ ಪ್ರಸ್ತಾಪವನ್ನು ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು ಅಂತ ಕೇಳಿದರೆ 1934ರಲ್ಲಿ M.N. ರಾಯ್. ಆಮೇಲೆ ಎರಡನೇದು 1935ರಲ್ಲಿ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದರ ಕುರಿತಾಗಿ ಸಂವಿಧಾನ ರಚನೆಯ ಕುರಿತಾಗಿ ಒತ್ತಾಯವನ್ನು ಮಾಡುತ್ತೆ. ಆಮೇಲೆ 1938ರಲ್ಲಿ INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪರವಾಗಿ ಜವಾಹರ್ಲಾಲ್ ನೆಹರು ಏನು ಹೇಳ್ತಾರೆ, ಈ ಒಂದು ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿತರಾದ ಸದಸ್ಯರಿಂದ ನಾವೇನು ಮಾಡ್ಬೋದು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ಸಭೆಯನ್ನು ರಚನೆ ಮಾಡಬೇಕು. ಇದರಲ್ಲಿ ಹೊರಗಿನವರ ಯಾವುದೇ ಒಂದು ಹಸ್ತಕ್ಷೇಪ ಇರೋದಿಲ್ಲ. ಓಕೆ. ಇದಿಷ್ಟು ಈ ಒಂದು ಭಾಗದ ಮಾಹಿತಿ. ಎರಡನೇದು, ದ ಡಿಮ್ಯಾಂಡ್ ವಾಸ್ ಫೈನಲಿ ಅಕ್ಸೆಪ್ಟೆಡ್ ಇನ್ ಪ್ರಿನ್ಸಿಪಲ್ ಬೈ ದಿ ಬ್ರಿಟಿಷ್ ಗೌರ್ಮೆಂಟ್ ಇನ್ ವಾಟ್ ಈಸ್ ನೋನ್ ಆಸ್ ದಿ ಆಗಸ್ಟ್ ಆಫರ್ ಆಫ್ 1940. ನೆಹರು ಅವರ ಈ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ಅಂತಿಮವಾಗಿ ತಾತ್ವಿಕವಾಗಿ ಒಪ್ಪಿಕೊಳ್ಳುತ್ತೆ. ಇದನ್ನು ನಾವೇನಂತ ಕರಿತೀವಿ, 1940ರ ಆಗಸ್ಟ್ ರೆಸೊಲ್ಯೂಷನ್ ಅಂತ ಅದನ್ನು ನಾವು ಕರಿತೀವಿ. ಇನ್ 1942 ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಅ ಮೆಂಬರ್ ಆಫ್ ದಿ ಕ್ಯಾಬಿನೆಟ್, ಕೇಮ್ ಟು ಇಂಡಿಯಾ ವಿತ್ ಅ ಡ್ರಾಫ್ಟ್ ಪ್ರಪೋಸಲ್ ಆಫ್ ದಿ ಬ್ರಿಟಿಷ್ ಗೌರ್ಮೆಂಟ್ ಆನ್ ದಿ ಫ್ರೇಮಿಂಗ್ ಆಫ್ ಆನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಟು ಬಿ ಅಡಾಪ್ಟೆಡ್ ಆಫ್ಟರ್ ದ ವರ್ಲ್ಡ್ ವಾರ್ II. ಇದರ ನಂತರ ಏನಾಗುತ್ತೆ, 1942ರಲ್ಲಿ ಬ್ರಿಟಿಷ್ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಆಗಿರುವಂತಹ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು ಸ್ವತಂತ್ರ ಸಂವಿಧಾನ ರಚನೆಗಾಗಿ ಬ್ರಿಟಿಷ್ ಸರ್ಕಾರದ ಕರಡು ಪ್ರಸ್ತಾಪದೊಂದಿಗೆ ಅವರು ಭಾರತಕ್ಕೆ ಬರ್ತಾರೆ. ಆದರೆ ಈ ಒಂದು ಪ್ರಸ್ತಾಪವನ್ನು ಎರಡನೆಯ ಮಹಾಯುದ್ಧ ನಡೆದ ನಂತರ ಅದನ್ನು ಅಂಗೀಕಾರ ಮಾಡಲಾಗತ್ತೆ ಅಂತ ಈ ಒಂದು ಪ್ರಸ್ತಾಪದೊಂದಿಗೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು 1942ರಲ್ಲಿ ಭಾರತಕ್ಕೆ ಬರ್ತಾರೆ. ದ ಕ್ರಿಪ್ಸ್ ಪ್ರಪೋಸಲ್ were rejected by the Muslim League which wanted India to be divided into two autonomous states with two separate constituent assembly. ಈ ಒಂದು ಕ್ರಿಪ್ಸ್ನ ಬೇಡಿಕೆಯನ್ನು ಏನಾಗುತ್ತೆ, ಈ ಒಂದು ಮುಸ್ಲಿಂ ಲೀಗ್
ಅದು ತಿರಸ್ಕಾರ ಮಾಡುತ್ತೆ. ತಿರಸ್ಕಾರ ಮಾಡಲಿಕ್ಕೆ ಕಾರಣ ಏನಂದರೆ, ಆ ಒಂದು ಸಮಯದಲ್ಲಿ ಮುಸ್ಲಿಂ ಲೀಗ್ ಇದೆಯಲ್ಲ, ಭಾರತವನ್ನು 2 ಸ್ವಾಯತ್ತ ಭಾಗಗಳಾಗಿ ವಿಂಗಡಿಸಬೇಕು ಅಂತ ಅದರ ಒಂದು ಒತ್ತಾಯ ಇರುತ್ತೆ. ಸೊ ಪ್ರತಿಯೊಂದು ಘಟಕ ತನ್ನದೇ ಆದಂತಹ ಒಂದು ಆಡಳಿತವನ್ನು ಹೊಂದಿರಬೇಕು ಅಂತ ಆ ಟೈಮಲ್ಲಿ ಮುಸ್ಲಿಂ ಲೀಗ್ ಅಂದ್ಕೊಂಡಿರುತ್ತೆ. Finally, a cabinet mission was sent to India. While it rejected the idea of 2 constituent assemblies, it put forth a scheme for constituent assembly which more or less satisfied the Muslim League. ಇದೇನು ಮಾಡುತ್ತೆ, 2 ಸಂವಿಧಾನ ಸಭೆಯ ಬೇಡಿಕೆಯನ್ನು ತಿರಸ್ಕಾರ ಮಾಡುತ್ತೆ. ಯಾವುದು? ಕ್ರಿಪ್ಸ್ ಮಿಷನ್. ಸೊ ಅದಷ್ಟೇ ಅಲ್ಲ, ಇದೇನು ಹೇಳುತ್ತೆ ಅಂದರೆ, ಒಂದು ಸಂವಿಧಾನ ಸಭೆಯ ರಚನೆಗೆ ಬೇಕಾದರೆ ನಾವು ಪ್ರಸ್ತಾಪವನ್ನು ಮಾಡ್ಬೋದು ಅಂತ ಕ್ರಿಪ್ಸ್ ಮಿಷನ್ ಹೇಳುತ್ತೆ. ಆದರೆ ಈ ಒಂದು ಬೇಡಿಕೆ ಇದೆಯಲ್ಲ, ಮುಸ್ಲಿಂ ಲೀಗನ್ನು ಅಷ್ಟು ತೃಪ್ತಿಪಡಿಸಲ್ಲ. ಓಕೆ, ಸೊ ಇದನ್ನು ಇನ್ನೊಮ್ಮೆ ನಾನು ಕ್ಲಿಯರಾಗಿ ಹೇಳಿಬಿಡ್ತೀನಿ ಏನಾಯಿತು ಅಂತ. ಸೊ ನೋಡಿ, ನೆಹರು ಅವರೇನು ಹೇಳ್ತಾರೆ, ಒಂದು ಪ್ರಸ್ತಾಪ ಮಾಡ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಕಾರ. ಏನಂದರೆ, ಇಲ್ಲಿ ವಯಸ್ಕ ಮತದಾನದ ಮೂಲಕ ಸದಸ್ಯರನ್ನು ಚುನಾವಣೆ ಮಾಡಿ ಆ ಒಂದು ಸದಸ್ಯರ ಮೂಲಕ ಸಂವಿಧಾನ ಸಭೆಯನ್ನು ರಚನೆ ಮಾಡಬೇಕು, ಯಾವುದೇ ಒಂದು ಹೊರಗಿನ ಹಸ್ತಕ್ಷೇಪ ಇರಬಾರ್ದು ಅಂತ. ನೆಹರು ಅವರ ಈ ಒಂದು ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ತಾತ್ವಿಕವಾಗಿ ಒಪ್ಪಿಕೊಳ್ಳುತ್ತೆ. ಅದನ್ನು ನಾವು 1940 ಆಗಸ್ಟ್ ರೆಸಲ್ಯೂಷನ್ ಅಂತ ಕರಿತೀವಿ. ಇದಾದ ನಂತರ 1942ರಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ ಮಂತ್ರಿ ಆಗಿರುವಂತಹ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರು ಇದ್ದಾರಲ್ಲ, ಅವರು ಒಂದು ಪ್ರಸ್ತಾಪವನ್ನು ಇಡ್ತಾರೆ. ಆ ಪ್ರಸ್ತಾಪ ಏನು ಅಂತ ಹೇಳಬೇಕಂದ್ರೆ, ಸೊ ಭಾರತಕ್ಕೆ ಅದರದೇ ಆದ ಸ್ವತಂತ್ರ ಸಂವಿಧಾನ ಸಭೆಯ ರಚನೆಗೆ ಅದು ಒಪ್ಪಿಗೆಯನ್ನು ನೀಡುತ್ತೆ. ಆದರೆ ಇದು ಯಾವಾಗ ಅನುಷ್ಠಾನಕ್ಕೆ ಬರುತ್ತೆ ಅಂದರೆ, 2ನೇ ಮಹಾಯುದ್ಧ ನಡೆದ ನಂತರ. ಆ ಟೈಮಲ್ಲಿ ಕ್ರಿಪ್ಸ್ನ ಪ್ರಸ್ತಾಪವನ್ನು ಮುಸ್ಲಿಂ ಲೀಗ್ ತಿರಸ್ಕಾರ ಮಾಡುತ್ತೆ. ಇದಕ್ಕೆ ಪ್ರಮುಖ ಕಾರಣ, ಮುಸ್ಲಿಂ ಲೀಗ್ ಇದೆಯಲ್ಲ, 2 ಸ್ವತಂತ್ರವಾದ ಒಂದು ಸಂವಿಧಾನದ ಬೇಡಿಕೆ ಮತ್ತು ಆ ಒಂದು ಪ್ರತಿಯೊಂದು ಘಟಕ ಇದೆಯಲ್ಲ, ಅಂದರೆ ಪ್ರತಿಯೊಂದು ತನ್ನದೇ ಆದಂತಹ ಘಟಕವನ್ನು ಹೊಂದಿರಬೇಕು ಅನ್ನೋದು ಆ ಟೈಮ್ನಲ್ಲಿ ಮುಸ್ಲಿಂ ಲೀಗ್ನ ಒಂದು ಒತ್ತಾಯ ಇರುತ್ತೆ. ಸೊ ಈ ಒಂದು ಕ್ರಿಪ್ಸ್ ಮಿಷನ್ ಇದೆಯಲ್ಲ, 2 ಸಂವಿಧಾನ ಸಭೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇಕಾದರೆ ಒಂದು ಸ್ವತಂತ್ರವಾದ ಸಂವಿಧಾನ ಸಭೆಯನ್ನು ಕೊಡ್ಬೋದು ಅಂತ ಪ್ರಸ್ತಾಪ ನೀಡುತ್ತೆ. ಆದರೆ ಮುಸ್ಲಿಂ ಲೀಗ್ ಇದರಿಂದ ಅಷ್ಟು ತೃಪ್ತಿಯನ್ನು ಪಡೋದಿಲ್ಲ. ಓಕೆ, ಸೊ ಆದರೆ ಫೈನಲ್ ಆಗಿ ಹೇಳಬೇಕಂದ್ರೆ, ಕ್ರಿಪ್ಸ್ ಮಿಷನನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಒಪ್ಪಿಗೆ ಕೊಡಲ್ಲ, ಮತ್ತು ಭಾರತೀಯ ಮುಸ್ಲಿಂ ಲೀಗ್ ಕೂಡ ಅದನ್ನು ಒಪ್ಪಿಗೆಯನ್ನು ಕೊಡೋದಿಲ್ಲ. ಓಕೆ, ಸೊ ಇಲ್ಲಿವರೆಗೆ ಏನಾಗುತ್ತೆ, ಇಷ್ಟು ನಮ್ಮ ಒಂದು ಸಂವಿಧಾನ ರಚನೆಯ ಹಿನ್ನೆಲೆ ಅಂತ ಹೇಳ್ಬೋದು. ಈಗ ಕಂಪೋಸಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸೊ ಯಾವ ರೀತಿಯಾಗಿ ಸಂವಿಧಾನ ಸಭೆಯ ರಚನೆ ಆಯಿತು, ಯಾವ ಒಂದು ಯೋಜನೆಯ ಮೂಲಕ ರಚನೆ ಆಯಿತು ಅಂತ ಇವಾಗ ನೋಡ್ತಾ ಹೋಗೋಣ. ಓಕೆ, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ November 1946 ಅಂಡರ್ ದ ಸ್ಕೀಮ್ ಫಾರ್ಮುಲೇಟೆಡ್ ಬೈ ದಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್. ದ ಫೀಚರ್ ಆಫ್ ದಿ ಸ್ಕೀಮ್ ವೇರ್. ಸೊ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆಯು ಸೂಚಿಸಿದ ಪ್ರಸ್ತಾವನೆಗಳ ಅಡಿಯಲ್ಲಿ ಯಾವಾಗ ನವೆಂಬರ್ 1946ರಲ್ಲಿ ಸಂವಿಧಾನ ಸಭೆಯನ್ನು ರಚನೆ ಮಾಡಲಾಗತ್ತೆ. ಈ ಕ್ವಶನ್ ಭಾಳ ಸಲ ಬಂದಿದೆ. ಸೊ ಯಾವ ಒಂದು ಯೋಜನೆಯ ಮೂಲಕ ಸಂವಿಧಾನ ಸಭೆಯನ್ನು ರಚನೆ ಮಾಡಲಾಯಿತು ಅಂದರೆ 1946ರ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ನ ಮೂಲಕ. ಹಾಗಾದರೆ ಈ ಒಂದು ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಏನು ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಪಾಯಿಂಟ್, ದ ಟೋಟಲ್ ಸ್ಟ್ರೆಂತ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಟು ಬಿ 389. ಓಕೆ, ಸೊ ಸಂವಿಧಾನ ಸಭೆಯ ಒಟ್ಟು ಬಲ 389 ಆಗಬೇಕಿತ್ತು. ಆಫ್ ದೀಸ್ 296 ಸೀಟ್ಸ್ ವೇರ್ ಟು ಬಿ ಅಲೌಟೆಡ್ ಟು ಬ್ರಿಟಿಷ್ ಇಂಡಿಯಾ. ಇವುಗಳಲ್ಲಿ 296 ಸ್ಥಾನಗಳನ್ನು ಬ್ರಿಟಿಷ್ ಭಾರತಕ್ಕೆ ಮತ್ತು 93 ಸೀಟ್ಸ್ ಟು ದಿ ಪ್ರಿನ್ಸ್ಲಿ ಸ್ಟೇಟ್ಸ್. ಇದರಲ್ಲಿ 93 ಸ್ಥಾನಗಳನ್ನು ರಾಜರ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಓಕೆ, ಸೊ ಔಟ್ ಆಫ್ 296 ಸೀಟ್ಸ್ ಅಲೌಟೆಡ್ ಟು ದಿ ಬ್ರಿಟಿಷ್ ಇಂಡಿಯಾ, 292 ಮೆಂಬರ್ಸ್ ವೇರ್ ಟು ಬಿ ಡ್ರಾನ್ ಫ್ರಮ್ ದಿ 11 ಗವರ್ನರ್ ಪ್ರೊವಿನ್ಸಸ್. ಸೊ ಇಲ್ಲಿ 292 ಸದಸ್ಯರನ್ನು
11 ಗವರ್ನರ್ ಪ್ರಾಂತ್ಯಗಳಿಂದ ಮತ್ತು ಆ್ಯಂಡ್ 4 ಫ್ರಮ್ ದಿ 4 ಚೀಫ್ ಕಮಿಷನರ್ ಪ್ರೊವಿನ್ಸಸ್ 1 ಫ್ರಮ್ ಈಚ್. ಸೊ 11 ಗವರ್ನರ್ ಪ್ರಾಂತ್ಯಗಳಿಂದ 292 ಸದಸ್ಯರನ್ನು ಮತ್ತು 4 ಮುಖ್ಯ ಆಯುಕ್ತರನ್ನು, ಸೊ 4 ಪ್ರಮುಖ ಪ್ರಾಂತ್ಯಗಳಿಂದ ಆಯ್ಕೆ ಮಾಡಬೇಕಾಗಿತ್ತು. ಅಂದರೆ 4 ಪ್ರಮುಖ ಪ್ರಾಂತ್ಯಗಳಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡಬೇಕಾಗಿತ್ತು. ಸೊ ಇಲ್ಲಿ ಇನ್ನೊಮ್ಮೆ ಕ್ಲಿಯರಾಗಿ ಹೇಳಿಬಿಡ್ತೀನಿ. ಸೊ ಟೋಟಲ್ ಸೀಟ್ ಎಷ್ಟಿರಬೇಕಾಗಿತ್ತು? 389. ಸೊ ಇದರಲ್ಲಿ ನಮ್ಮ ಈ ಒಂದು ಬ್ರಿಟಿಷ್ ಭಾರತಕ್ಕೆ ಎಷ್ಟು ಸೀಟ್ ಕೊಡಲಾಗಿತ್ತು? 389ರಲ್ಲಿ 296 ಸೀಟ್ಗಳನ್ನು ಬ್ರಿಟಿಷ್ ಭಾರತಕ್ಕೆ ಕೊಡಲಾಗಿತ್ತು. ಸೊ ಮತ್ತು 93 ಸೀಟುಗಳನ್ನು ರಾಜ್ಯಗಳಿಗೆ ಕೊಡಲಾಗಿತ್ತು. ಸೊ ಬ್ರಿಟಿಷ್ ಭಾರತಕ್ಕೆ ಕೊಡಲಾದಂತಹ 296 ಸ್ಥಾನಗಳಲ್ಲಿ 292 ಸ್ಥಾನಗಳನ್ನು ಎಲ್ಲಿಂದ? 11 ಗವರ್ನರ್ ಪ್ರಾಂತ್ಯಗಳಿಂದ ಮತ್ತು 4 ಪ್ರಮುಖವಾದಂಥ ಸ್ಥಾನಗಳನ್ನು 4 ಮುಖ್ಯ ಆಯುಕ್ತರ ಪ್ರಾಂತ್ಯಗಳಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡಬೇಕಾಗಿತ್ತು. ಓಕೆ, ಸೊ ಫಸ್ಟ್ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಎರಡನೇ ಪಾಯಿಂಟ್ಗೆ ಹೋಗೋಣ. ಈಚ್ ಪ್ರೊವಿನ್ಸ್ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ were to be allotted seats in proportion to their respective population. Roughly 1 seat was to be allotted for every million population. ಪ್ರತಿಯೊಂದು ಪ್ರಾಂತ್ಯ ಮತ್ತು ರಾಜಪ್ರಭುತ್ವದ ರಾಜ್ಯಗಳು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು. ಸೊ ಇಲ್ಲಿ ಪ್ರಮುಖವಾಗಿ ಜನಸಂಖ್ಯೆಯ ಅನುಗುಣವಾಗಿ ಸ್ಥಾನವನ್ನು ಹಂಚಿಕೆ ಮಾಡಬೇಕಾಗಿತ್ತು. ಇದಷ್ಟೇ ಅಲ್ಲ, ನಾವು ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಪ್ರತಿ ಮಿಲಿಯನ್ ಜನರಿಗೆ 1 ಸೀಟ್ ಹಂಚಿಕೆ ಆಗಬೇಕಾಗಿತ್ತು. ಸೊ ಇದು ಎರಡನೇ ಪಾಯಿಂಟ್. ಇನ್ನೊಮ್ಮೆ ಹೇಳಿಬಿಡ್ತೀನಿ. ಪ್ರತಿಯೊಂದು ಪ್ರಾಂತ್ಯ ಮತ್ತು ರಾಜಪ್ರಭುತ್ವದ ರಾಜ್ಯಗಳು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು. ಸೊ ಅಂದರೆ ಪ್ರತಿ ಮಿಲಿಯನ್ ಜನರಿಗೆ 1 ಸೀಟ್ ಹಂಚಿಕೆ ಆಗಬೇಕಾಗಿತ್ತು. ಓಕೆ, ಮೂರನೇ ಪಾಯಿಂಟ್ ಏನು ಹೇಳುತ್ತೆ? ಸೀಟ್ಸ್ ಅಲೌಟೆಡ್ ಟು ಈಚ್ ಬ್ರಿಟಿಷ್ ಪ್ರೊವಿನ್ಸ್ ವೇರ್ ಟು ಬಿ ಡಿವೈಡೆಡ್ ಅಮಾಂಗ್ ದ 3 ಪ್ರಿನ್ಸಿಪಲ್ ಕಮ್ಯುನಿಟೀಸ್, ಮುಸ್ಲಿಂ, ಸಿಖ್ ಆ್ಯಂಡ್ ಜನರಲ್ ಇನ್ ಪ್ರೊಪೋರ್ಷನ್ ಟು ದರ್ ಪಾಪ್ಯುಲೇಷನ್. ಸೊ ಇಲ್ಲಿ ಪ್ರತಿ ಬ್ರಿಟಿಷ್ ಪ್ರಾಂತ್ಯಕ್ಕೆ ಹಂಚಿಕೆಯಾದ ಸ್ಥಾನಗಳನ್ನು 3 ಪ್ರಮುಖ ಸಮುದಾಯಗಳಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಧರಿಸಬೇಕಾಗಿತ್ತು. ಹಾಗಾದರೆ ಆ 3 ಪ್ರಮುಖ ಸಮುದಾಯಗಳು ಯಾವುದ್ಯಾವುದು ಅಂದರೆ ಮುಸ್ಲಿಮರು, ಸಿಖ್ರು ಮತ್ತು ಸಾಮಾನ್ಯ ಜನರು. ಅಂದರೆ ಮುಸ್ಲಿಂ ಮತ್ತು ಸಿಖ್ರನ್ನು ಹೊರತುಪಡಿಸಿ ಇದ್ದಂತಹ ಜನರನ್ನು ಜನರಲ್ ಕೆಟಗರಿಯಲ್ಲಿ ಹಾಕಲಾಗಿತ್ತು. ಸೊ ಯಾವುದರ ಆಧಾರದ ಮೇಲೆ? ಜನಸಂಖ್ಯೆಯ ಆಧಾರದ ಮೇಲೆ. ಇನ್ನೊಮ್ಮೆ ಹೇಳಿಬಿಡ್ತೀನಿ. ಪ್ರತಿ ಬ್ರಿಟಿಷ್ ಪ್ರಾಂತ್ಯಕ್ಕೆ ಹಂಚಿಕೆಯಾದ ಸ್ಥಾನಗಳನ್ನು 3 ಪ್ರಮುಖ ಸಮುದಾಯಗಳಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಧರಿಸಬೇಕಾಗಿತ್ತು. ಆ 3 ಪ್ರಮುಖ ಸಮುದಾಯಗಳು, ಮೊದಲನೇದು ಮುಸ್ಲಿಮರು, ಎರಡನೇದು ಸಿಖ್ರು, ಮೂರನೇದು ಜನರಲ್. ಅಂದರೆ ಈ ಮುಸ್ಲಿಂ ಮತ್ತು ಸಿಖ್ರನ್ನು ಹೊರತುಪಡಿಸಿ ಇದ್ದಂತಹ ಒಂದು ಜನರನ್ನು ಜನರಲ್ ಕೆಟಗರಿಯಲ್ಲಿ ಹಾಕಲಾಗಿತ್ತು. ಓಕೆ, ಸೊ ಈಗ ನಾಲ್ಕನೇ ಪಾಯಿಂಟ್ ನೋಡೋಣ. ದ ರಿಪ್ರೆಸೆಂಟೇಟಿವ್ ಆಫ್ ಈಚ್ ಕಮ್ಯುನಿಟಿ ವೇರ್ ಟು ಬಿ ಇಲೆಕ್ಟೆಡ್ ಬೈ ಮೆಂಬರ್ಸ್ ಆಫ್ ದ್ಯಾಟ್ ಕಮ್ಯುನಿಟಿ ಇನ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ವೋಟಿಂಗ್ ವಾಸ್ ಟು ಬಿ ಬೈ ದಿ ಮೆಥಡ್ ಆಫ್ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಇಲ್ಲಿ ನಾಲ್ಕನೇದಿದೆಯಲ್ಲ, ಪ್ರತಿ ಸಮುದಾಯದ ಪ್ರತಿನಿಧಿಗಳು ಪ್ರಾಂತೀಯ ಅಸೆಂಬ್ಲಿಯಲ್ಲಿ ಆ ಸಮುದಾಯದ ಸದಸ್ಯರಿಂದ ಚುನಾಯಿತರಾಗಬೇಕು. ಈಗ ಮುಸ್ಲಿಂ ಸಮುದಾಯ ಇದ್ದರೆ ಆ ಒಂದು ಸಮುದಾಯದ ಜನರಿಂದ ಅವರು ಏನಾಗಬೇಕಾಗಿತ್ತು? ಚುನಾಯಿತರಾಗಬೇಕಾಗಿತ್ತು. ಸೊ ಯಾವ ಒಂದು ಮೆಥಡ್ ಮೂಲಕ ಅಂದರೆ ಏಕ ವರ್ಗಾವಣೆ ಮತದ ಮೂಲಕ, ಮತದ ಅನುಪಾತದ ಮೂಲಕ, ಪ್ರಾತಿನಿಧ್ಯದ ಮೂಲಕ ಮತವನ್ನು ಚಲಾಯಿಸೋದು. ಅಂದರೆ ಇಲ್ಲಿ ನೀವು ನೋಡ್ಬೋದು ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಅಂದರೆ ಒಂದೇ ಮತವನ್ನು ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡಿ ಒಂದೇ ಮತವನ್ನು ನೀಡೋ ಮೂಲಕ ಆ ಒಂದು ಸಮುದಾಯದ ಜನರು ಆ ವ್ಯಕ್ತಿಗಳನ್ನು ಚುನಾಯಿಸಬೇಕಾಗಿತ್ತು. ಓಕೆ, ಐದನೇ ಪಾಯಿಂಟ್ ಏನು ಹೇಳುತ್ತೆ? ದ ರಿಪ್ರೆಸೆಂಟೇಟಿವ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ವೇರ್ ಟು ಬಿ ನಾಮಿನೇಟೆಡ್ ಬೈ ದಿ ಹೆಡ್ಸ್ ಆಫ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್. ರಾಜಪ್ರಭುತ್ವದ ರಾಜ್ಯಗಳ ಪ್ರತಿನಿಧಿಗಳನ್ನು ರಾಜ್ಯಪ್ರಭುತ್ವದ ರಾಜ್ಯಗಳ ಮುಖ್ಯಸ್ಥರ ಆಯ್ಕೆ ಮಾಡಬೇಕಾಗಿತ್ತು. ಸೊ ಅವುಗಳ ಮುಖ್ಯಸ್ಥರು ಈ ಒಂದು 93 ಸೀಟ್ಗಳನ್ನು
ಹಂಚಿಕೆ ಮಾಡಿದ್ವಲ್ವಾ, ಸೊ ಅವರನ್ನು ಪ್ರಮುಖವಾಗಿ ಅವರ ಮುಖ್ಯಸ್ಥರು ಏನು ಮಾಡಬೇಕಾಗಿತ್ತು, ಆಯ್ಕೆ ಮಾಡಬೇಕಾಗಿತ್ತು. ಸೊ 5 ಪ್ರಮುಖವಾದಂತಹ ಫೀಚರ್ಸ್ಗಳನ್ನು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅದು ಒಳಗೊಂಡಿತ್ತು. ಓಕೆ, ಮುಂದಿನದು. ಇಟ್ ಈಸ್ ಥಸ್ ಕ್ಲಿಯರ್ ದಟ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಟು ಬಿ ಪಾರ್ಟ್ಲಿ ಇಲೆಕ್ಟೆಡ್ ಆ್ಯಂಡ್ ಪಾರ್ಟ್ಲಿ ನಾಮಿನೇಟೆಡ್ ಬಾಡಿ. ಆದ್ದರಿಂದ ಸಂವಿಧಾನ ಸಭೆಯು ಭಾಗಶಃ ಚುನಾಯಿತ ಮತ್ತು ಭಾಗಶಃ ನಾಮನಿರ್ದೇಶಿತ ಸಂಸ್ಥೆಯಾಗಿದೆ ಅಂತ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು. ಮೋರ್ ಓವರ್ ದ ಮೆಂಬರ್ಸ್ ವೇರ್ ಟು ಬಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಮೆಂಬರ್ಸ್ ಆಫ್ ದಿ ಪ್ರೊವಿನ್ಷಿಯಲ್ ಅಸೆಂಬ್ಲೀಸ್ ಹೂ ದೆಮ್ಸೆಲ್ಫ್ ವೇರ್ ಇಲೆಕ್ಟೆಡ್ ಆನ್ ಅ ಲಿಮಿಟೆಡ್ ಫ್ರ್ಯಾಂಚೈಸ್. ಸೊ ಇಲ್ಲಿ ಸೀಮಿತ ಫ್ರ್ಯಾಂಚೈಸ್ ಆಧಾರದ ಮೇಲೆ ಚುನಾಯಿತರಾದ ಪ್ರಾಂತೀಯ ಶಾಸಕಾಂಗದ ಸದಸ್ಯರು ಪರೋಕ್ಷವಾಗಿ ಚುನಾಯಿತರಾಗಿದ್ದರು. ಸೊ ಇಲ್ಲಿ ಕ್ಲಿಯರ್ ಆಗಿ ಇನ್ನೊಮ್ಮೆ ಹೇಳಿಬಿಡ್ತೀನಿ ಈ ಒಂದು ಪಾಯಿಂಟನ್ನು. ಸೊ ಇಲ್ಲಿ ಏನು ಹೇಳಲಾಗ್ತಾ ಇದೆ ಅಂದರೆ, ಓಕೆ, ಸೊ ಇಲ್ಲಿ ಇಲ್ಲಿ ಏನು ಹೇಳಲಾಗ್ತಿದೆ ಅಂದರೆ, ಓಕೆ ಸಾರಿ, ಸೊ ಈ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ಸಂವಿಧಾನ ಸಭೆ ಭಾಗಶಃ ಚುನಾಯಿತ ಸದಸ್ಯರಿಂದ ಭಾಗಶಃ ನಾಮನಿರ್ದೇಶಿತ ಸದಸ್ಯರಿಂದ ಒಳಗೊಂಡಿರುವಂತಹ ಸಂಸ್ಥೆಯಾಗಿದೆ. ಸೊ ಸೀಮಿತವಾದಂತಹ ಫ್ರ್ಯಾಂಚೈಸ್ ಆಧಾರದ ಮೇಲೆ ಚುನಾಯಿತರಾದ ಪ್ರಾಂತೀಯ ಶಾಸಕಾಂಗದ ಸದಸ್ಯರು ಪರೋಕ್ಷವಾಗಿ ಚುನಾಯಿತರಾಗ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದ ಇಲೆಕ್ಷನ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ were held in July-August 1946. The Indian National Congress won 208 seats, the Muslim League 73 seats, and the small group and independent got the remaining 50 seats. However, the 93 seats allotted to the princely states were not filled as they decided to stay away from the Constituent Assembly. ಸೊ ಇಲ್ಲಿ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ದ ಇಲೆಕ್ಷನ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವೇರ್ ಹೆಲ್ಡ್ ಇನ್ August 1946. ಸೊ ಇಲ್ಲಿ ಸಂವಿಧಾನ August 1946ರಲ್ಲಿ ಸಂವಿಧಾನ ಸಭೆಗೆ ಚುನಾವಣೆಗಳನ್ನು ನಡೆಸಲಾಗತ್ತೆ. ಅಂದರೆ ಎಷ್ಟು ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಲಾಗತ್ತೆ? 296 ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಲಾಗತ್ತೆ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನು ಅದು ಗೆಲ್ಲತ್ತೆ? 208 ಸೀಟುಗಳನ್ನು ಗೆಲ್ಲತ್ತೆ. ಸೊ ಅದೇ ರೀತಿಯಾಗಿ ಮುಸ್ಲಿಂ ಲೀಗ್ ಇದೆಯಲ್ಲ 73 ಸೀಟುಗಳನ್ನು ಗೆಲ್ಲತ್ತೆ. ಮತ್ತು ಇದಾದ ನಂತರ 15 ಸೀಟುಗಳನ್ನು ಸಣ್ಣ ಮತ್ತು ಸ್ವತಂತ್ರ ಸದಸ್ಯರು ಇರ್ತಾರಲ್ಲ ಅವರು 15 ಸೀಟುಗಳನ್ನು ಗೆಲ್ತಾರೆ. ಸೊ ಫೈನಲ್ ಆಗಿ ಇಲ್ಲಿ ರಾಜಪ್ರಭುತ್ವ ರಾಜ್ಯಗಳಿಗೆ 93 ಸ್ಥಾನಗಳನ್ನು ನೀಡಲಾಗಿತ್ತಲ್ಲ, ಸೊ ಅವುಗಳನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಸೊ ಅವರು ತಮ್ಮನ್ನು ಸಂವಿಧಾನ ಸಭೆಯಿಂದ ಹೊರಗಿಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ನಲ್ಲಿ 296 ಸೀಟ್ಸ್ನಲ್ಲಿ 93 ರಾಜ್ಯಗಳಿಗೆ ನೀಡಲಾಗಿತ್ತಲ್ಲ, ಸೊ ಅವರನ್ನು ಇಲ್ಲಿ ಭರ್ತಿ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವರು ಸಂವಿಧಾನ ಸಭೆಯಿಂದ ತಮ್ಮನ್ನು ತಾವು ದೂರ ಇಡಲಿಕ್ಕೆ ಪ್ರಸ್ತಾಪವನ್ನು ಮಾಡಿರ್ತಾರೆ. ಓಕೆ, ಸೊ ಆಲ್ದೋ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ನಾಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್ ಆಫ್ ಇಂಡಿಯಾ ಆನ್ ದ ಬೇಸಿಸ್ ಆಫ್ ಅಡಲ್ಟ್ ಫ್ರ್ಯಾಂಚೈಸ್, ದ ಅಸೆಂಬ್ಲಿ ಕಂಪ್ರೈಸ್ಡ್ representative of all section of Indian society, Hindus, Muslims, Sikhs, Parsis, Anglo-Indians, Indian Christian, SC, STs, including women of all these section. ಓಕೆ, ಸೊ ಇಲ್ಲಿ ಇದೆಲ್ಲ ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಪಾಯಿಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಸಂವಿಧಾನ ಸಭೆಯ ಸದಸ್ಯರನ್ನು ನೇರವಾಗಿ ಚುನಾವಣೆ ಮಾಡಲಾಗಿತ್ತಾ ಅಥವಾ ಪರೋಕ್ಷವಾಗಿ ಚುನಾವಣೆ ಮಾಡಲಾಗಿತ್ತಾ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಸಂವಿಧಾನ ಸಭೆಯು ಭಾರತದ ವಯಸ್ಕ ಮತದಾರರಿಂದ ನೇರವಾಗಿ ಚುನಾಯಿತರಾಗದಿದ್ದರೂ ಇದು ಪ್ರತಿ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿತು. ಅಂದರೆ ಇದು ಏನು ನೇರವಾಗಿ ಅಂದರೆ ನಾವು ಓಟನ್ನು ಹಾಕೋ ಮೂಲಕ ಆ ರೀತಿಯಾಗಿ ಚುನಾವಣೆ ನಡೆದಿಲ್ಲ. ಆದರೆ ಪ್ರತಿ ಸಮುದಾಯದ ಪ್ರತಿನಿಧಿಗಳನ್ನು ಇದು ಒಳಗೊಂಡಿತ್ತು. ಅಂದರೆ ಹಿಂದೂ, ಮುಸ್ಲಿಂ, ಸಿಖ್, ಪಾರ್ಸಿ, ಆಂಗ್ಲೋ ಇಂಡಿಯನ್, ಭಾರತದ ಕ್ರಿಶ್ಚಿಯನ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇದರಲ್ಲಿ ಮಹಿಳೆಯರು ಕೂಡ ಸೇರಿದರು. ಓಕೆ, the assembly included all important personalities of India at that time with the exception of Mahatma Gandhi.
ಮಹಾತ್ಮ ಗಾಂಧೀಜಿಯವರನ್ನು ಹೊರತುಪಡಿಸಿ ಆ ಸಮಯದಲ್ಲಿ ಭಾರತದ ಎಲ್ಲ ದೊಡ್ಡ ವ್ಯಕ್ತಿಗಳು ಈ ಒಂದು ಕೂಟದಲ್ಲಿ ಭಾಗವಹಿಸಿದ್ರು. ಓಕೆ, ಇಷ್ಟು ನಮ್ಮ ಸಂವಿಧಾನ ಸಭೆ ಯಾವ ರೀತಿಯಾಗಿ ರಚನೆ ಆಯಿತು ನಡೆದು ಬಂದ ದಾರಿಯನ್ನು ನೋಡಿದ್ವಿ. ಇವಾಗ ಮುಂದಿನ ನೋಡ್ಕೊಂಡು ಹೋಗೋಣ. ವರ್ಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ಸಭೆಯ ಕಾರ್ಯನಿರ್ವಹಣೆ. ಸೊ ಒಂದೊಂದೇ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಲ್ಡ್ ಇಟ್ಸ್ ಫಸ್ಟ್ ಮೀಟಿಂಗ್ ಆನ್ ಡಿಸೆಂಬರ್ 9, 1946. ಸಂವಿಧಾನ ಸಭೆಯ ಮೊದಲ ಸಭೆಯು 9 ಡಿಸೆಂಬರ್ 1946ರಂದು ನಡೆಸಲಾಯಿತು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದ ಮುಸ್ಲಿಂ ಲೀಗ್ ಬಾಯ್ಕಾಟೆಡ್ ದ ಮೀಟಿಂಗ್ ಆ್ಯಂಡ್ ಇನ್ಸಿಸ್ಟೆಡ್ ಆನ್ ದ ಸಪ್ರೇಟ್ ಸ್ಟೇಟ್ ಆಫ್ ಪಾಕಿಸ್ತಾನ್. ಮುಸ್ಲಿಂ ಲೀಗ್ ಈ ಒಂದು ಸಂವಿಧಾನ ಸಭೆಯನ್ನು ಬಹಿಷ್ಕಾರ ಮಾಡುತ್ತೆ. ಇದಷ್ಟೇ ಅಲ್ಲ, ಪ್ರತ್ಯೇಕ ಪಾಕಿಸ್ತಾನಕ್ಕೆ ಒತ್ತಾಯವನ್ನು ಮಾಡಲಾಗತ್ತೆ. ದ ಮೀಟಿಂಗ್ ವಾಸ್ ಥಸ್ ಅಟೆಂಡೆಡ್ ಬೈ ಓನ್ಲಿ 211 ಮೆಂಬರ್ಸ್. ಸೊ ಈ ಒಂದು ಕಾರಣದಿಂದಾಗಿ, ಅಂದರೆ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕಾರ ಮಾಡಿದ್ದಕ್ಕಾಗಿ ಕೇವಲ ಎಷ್ಟು ಜನ ಸದಸ್ಯರು ಇದ್ದರು ಈ ಸಭೆಯಲ್ಲಿ? ಕೇವಲ 211 ಸದಸ್ಯರು ಮಾತ್ರ ಇದ್ದರು. ಸೊ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ, ದ ಓಲ್ಡೆಸ್ಟ್ ಮೆಂಬರ್, ವಾಸ್ ಇಲೆಕ್ಟೆಡ್ ಆಸ್ ದ ಟೆಂಪರರಿ ಪ್ರೆಸಿಡೆಂಟ್ ಆಫ್ ಅಸೆಂಬ್ಲಿ ಫಾಲೋವಿಂಗ್ ದ ಫ್ರೆಂಚ್ ಪ್ರಾಕ್ಟೀಸ್. ಸೊ ಈ ಒಂದು 211 ಜನರನ್ನು ಒಳಗೊಂಡಂತಹ ಒಂದು ಸಭೆಯಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿಯಾಗಿರುವಂತಹ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರನ್ನು ಈ ಒಂದು ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ. ಯಾವುದರ ಮಾದರಿಯಂತೆ ಅಂದರೆ ಫ್ರಾನ್ಸ್ನಲ್ಲಿರುವಂತಹ ಮಾದರಿಯಂತೆ ಸಭೆಯಲ್ಲಿ ಇರುವಂತಹ ಅತ್ಯಂತ ಹಿರಿಯ ವ್ಯಕ್ತಿಯನ್ನು ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಯಾಕೆ ಬಹಳಷ್ಟು ಜನ ಇರಲಿಲ್ಲ ಅಂದರೆ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಾಯ್ಕಾಟ್ ಮಾಡುತ್ತೆ. ಎಷ್ಟು ಜನ ಸದಸ್ಯರಿದ್ದರು? 211 ಜನ ಸದಸ್ಯರು ಮಾತ್ರ ಇದ್ದರು. ಮೊದಲ ಸಭೆ ಯಾವಾಗ ನಡೀತು ಅಂತ ಕೇಳಿದರೆ ಡಿಸೆಂಬರ್ 9, 1946. ಯಾರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು? ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾರವರನ್ನು. ಯಾವ ಒಂದು ಮಾದರಿಯ ಆಧಾರದ ಮೇಲೆ? ಫ್ರೆಂಚ್ ಪ್ರಾಕ್ಟೀಸ್ನ, ಫ್ರಾನ್ಸ್ನಲ್ಲಿ ಇರುವಂತೆ ಇವರು ಅತ್ಯಂತ ಹಿರಿಯ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗತ್ತೆ. Later, Dr. Rajendra Prasad was elected as the President of the Assembly. Similarly, both H.C. Mukherjee and V.T. Krishnamachari were elected as the Vice Presidents of the Assembly. In other words, the Assembly had 2 Vice Presidents. Very important. ಇದನ್ನು ಬಹಳ ಸಲ ಕನ್ಫ್ಯೂಸ್ ಮಾಡ್ಕೋತಾರೆ. ಇದಾದ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ. ಅದೇ ರೀತಿಯಾಗಿ ಡಾಕ್ಟರ್ H.C. ಮುಖರ್ಜಿ ಮತ್ತು V.T. ಕೃಷ್ಣಮಾಚಾರಿ ಅವರನ್ನು ಉಪಸಭಾಪತಿಗಳಾಗಿ ಆಯ್ಕೆ ಮಾಡಲಾಗತ್ತೆ. ಸೊ ಇಲ್ಲಿ ನಾವು ಹೇಳ್ಬೋದು ಇಬ್ಬರು ಉಪಸಭಾಪತಿ ಅಂದರೆ ಅಧ್ಯಕ್ಷರು ಇದ್ದರು ಅಂತ ಹೇಳ್ಬೋದು. ಒಬ್ಬರೇ ಪ್ರೆಸಿಡೆಂಟ್ ಯಾರು ಅಂದರೆ ಅಥವಾ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಇಬ್ಬರು ವೈಸ್ ಪ್ರೆಸಿಡೆಂಟ್ ಇದ್ದರು, H.C. ಮುಖರ್ಜಿ ಮತ್ತು V.T. ಕೃಷ್ಣಮಾಚಾರಿ. ಓಕೆ, ನೆಕ್ಸ್ಟ್ ನೋಡೋಣ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್, ಧ್ಯೇಯಗಳ ನಿರ್ಣಯ ಅಂತ ಹೇಳ್ತೀವಲ್ವಾ, ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರಸ್ತಾವನೆಗೆ ಮುನ್ನುಡಿಗೆ ಸಂಬಂಧಪಟ್ಟಂತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಥವಾ ವಸ್ತುನಿಷ್ಠ ಪ್ರಸ್ತಾವನೆ ಅಂತ ಹೇಳ್ಬೋದು, ಧ್ಯೇಯಗಳ ನಿರ್ಣಯ ಅಂತ ಹೇಳ್ಬೋದು, ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆ, ಯಾರು ಇದನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋದನ್ನು ನಿಧಾನಕ್ಕೆ ನೋಡ್ತಾ ಹೋಗೋಣ. ಓಕೆ, ಸೊ ಆನ್ ಡಿಸೆಂಬರ್ 13, 1946, Jawaharlal Nehru moved the historic objective resolution in the assembly. It laid down the fundamental and philosophy of the constitutional structure. It read, ಓಕೆ, ಇಲ್ಲಿ ಏನು ಹೇಳಲಾಗತ್ತೆ? ಡಿಸೆಂಬರ್ 13, 1946ರಂದು ಪಂಡಿತ್ ನೆಹರು ಅವರು ಸಭೆಯಲ್ಲಿ, ಅಂದರೆ ಸಂವಿಧಾನದ ಸಭೆಯಲ್ಲಿ ಐತಿಹಾಸಿಕವಾದಂತಹ ಈ ಒಂದು ವಸ್ತುನಿಷ್ಠ ನಿರ್ಣಯಗಳ ಉದ್ದೇಶಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇದು ಸಂವಿಧಾನಿಕ ರಚನೆ ಮತ್ತು ತತ್ವಶಾಸ್ತ್ರದ ಒಂದು ನೋಟವನ್ನು ಒಳಗೊಂಡಿತ್ತು. ಸೊ ಹಾಗಾದರೆ ಈ ಒಂದು ಧ್ಯೇಯಗಳ ನಿರ್ಣಯ ಯಾವ ಪ್ರಮುಖ ಅಂಶಗಳನ್ನು ಒಳಗೊಂಡಿತ್ತು ಅನ್ನೋದನ್ನು ನೋಡೋಣ. ಇದಕ್ಕಿಂತ ಮುಂಚೆ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿಬಿಡ್ತೀನಿ.
ಸೊ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದವರು ಯಾರು ಅಂತ ಕ್ವಶನ್ ಬಂದಿದೆ, ಜವಾಹರ್ಲಾಲ್ ನೆಹರು. ಯಾವಾಗ ಪ್ರಸ್ತಾಪ ಮಾಡಿದ್ದು ಅಂತ ಕೂಡ ಬಂದಿದೆ, ಡಿಸೆಂಬರ್ 13, 1946. ಹಾಗಾದರೆ ಈ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಒಳಗೊಂಡಂತಹ ಪಾಯಿಂಟ್ಸ್ಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಕ್ಲೇರ್ಸ್ ಇಟ್ಸ್ firm and solemn resolve to proclaim India as an independent sovereign republic and to draw up for her future governance a constitution. ಈ ಸಂವಿಧಾನ ಸಭೆಯು ಭಾರತವನ್ನು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವೆಂದು ಘೋಷಣೆ ಮಾಡುತ್ತೆ ಮತ್ತು ಅದರ ಭವಿಷ್ಯದ ಆಡಳಿತವನ್ನು ನಡೆಸಲು ಸಂವಿಧಾನದ ರಚನೆಯನ್ನು ಘೋಷಣೆ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಇದು ಒಳಗೊಂಡಂತಹ ಪಾಯಿಂಟ್ಗಳಲ್ಲಿ ಇದು ಇಂಪಾರ್ಟೆಂಟ್ ಆಗಿದೆ. ಸೊ ಭಾರತವನ್ನು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವೆಂದು ಘೋಷಣೆ ಮಾಡಿ ಅದರ ಭವಿಷ್ಯದ ಆಡಳಿತವನ್ನು ನಡೆಸಲು ಸಂವಿಧಾನದ ರಚನೆಯನ್ನು ಇದು ಘೋಷಣೆ ಮಾಡುತ್ತೆ. ಎರಡನೇ ಪಾಯಿಂಟ್, ವೇರ್ ಇನ್ ದ ಟೆರಿಟರೀಸ್ ದ್ಯಾಟ್ ನೌ ಕಂಪ್ರೈಸ್ ಬ್ರಿಟಿಷ್ ಇಂಡಿಯಾ, ದ ಟೆರಿಟರೀಸ್ ದ್ಯಾಟ್ ನೌ ಫಾರ್ಮ್ ದ ಇಂಡಿಯನ್ ಸ್ಟೇಟ್ಸ್ and such other parts of India as are outside India and the states as well as other territories as are willing to be constituted in the independent sovereign India shall be a union of them all. And so ಇಲ್ಲಿ ಕೊಟ್ಟಂಥ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಬ್ರಿಟಿಷ್ ಭಾರತದಲ್ಲಿ ಒಳಗೊಂಡಿರುವ ಎಲ್ಲ ಪ್ರದೇಶಗಳು, where in the territories that now comprise British India, the territories that now form the Indian states. ಸೊ ಈಗ ಬ್ರಿಟಿಷ್ ಭಾರತ ಒಳಗೊಂಡಿರುವಂತಹ ಎಲ್ಲ ಪ್ರದೇಶಗಳನ್ನು ಮತ್ತು ಭಾರತೀಯ ರಾಜ್ಯಗಳಲ್ಲಿ ಒಳಗೊಂಡಿರುವ ಅಥವಾ ಸೇರ್ಪಡೆ ಆಗುವಂತಹ ಎಲ್ಲ ಪ್ರದೇಶಗಳನ್ನು ಆ್ಯಂಡ್ ಸಚ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಸ್ ಆರ್ ಔಟ್ಸೈಡ್ ಇಂಡಿಯಾ. ಸೊ ಭಾರತದ ಹೊರಗಿನ ಪ್ರದೇಶಗಳು ಮತ್ತು ಸ್ಟೇಟ್ಸ್ ಆಸ್ ವೆಲ್ ಆಸ್ ಅದರ್ ಟೆರಿಟರೀಸ್ ಆಸ್ ಆರ್ ವಿಲ್ಲಿಂಗ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಇನ್ ಟು ದಿ ಇಂಡಿಪೆಂಡೆಂಟ್ ಸಾವರಿನ್ ಇಂಡಿಯಾ. ಹೊರಗಿನ ಪ್ರದೇಶಗಳು ಇದಷ್ಟೇ ಅಲ್ಲ, ಭಾರತದಲ್ಲಿ ಸೇರಿಸಲು ಬಯಸುವ ಇತರ ಪ್ರದೇಶಗಳು ಈ ಒಂದು ಒಕ್ಕೂಟದ ಭಾಗ ಆಗಿರುತ್ತೆ ಅಂತ ಹೇಳಲಾಗತ್ತೆ. ಸೊ ಕ್ಲಿಯರ್ ಆಗಿ ಕನ್ನಡದಲ್ಲಿ ಹೇಳಬೇಕಂದ್ರೆ, ಸೊ ಇವಾಗ ಬ್ರಿಟಿಷ್ ಭಾರತದಲ್ಲಿ ಇರುವಂತಹ ಎಲ್ಲ ಪ್ರದೇಶಗಳು, ಭಾರತೀಯ ರಾಜ್ಯಗಳಲ್ಲಿ ಒಳಗೊಂಡಿರುವ ಎಲ್ಲ ಪ್ರದೇಶಗಳು, ಭಾರತದ ಹೊರಗಿನ ಪ್ರದೇಶಗಳು ಮತ್ತು ಭಾರತವನ್ನು ಸೇರಲು ಬಯಸುವ ಇತರ ಪ್ರದೇಶಗಳು ಈ ಒಂದು ಒಕ್ಕೂಟದ ಭಾಗವಾಗಿರುತ್ತೆ. ಇದು ಎರಡನೇ ಪಾಯಿಂಟ್. ಓಕೆ, ಮೂರನೇ ಪಾಯಿಂಟ್ ಏನು ಹೇಳುತ್ತೆ, ವೇರ್ ಇನ್ ದ ಸೆಟ್ ಟೆರಿಟರೀಸ್ ವೆದರ್ ವಿತ್ ದೇರ್ ಪ್ರೆಸೆಂಟ್ ಬೌಂಡ್ರೀಸ್ ಆರ್ ವಿತ್ ಸಚ್ ಅದರ್ ಆಸ್ ಮೇ ಬಿ ಡಿಟರ್ಮೈನ್ಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಂಡ್ ದೇರ್ ಆಫ್ಟರ್ ಅಕಾರ್ಡಿಂಗ್ ಟು ದಿ ಲಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಶಾಲ್ possess and retain the status of autonomous units together with residuary powers and exercise all powers and functions of the government and administration save and except such powers and functions as are vested in or assigned to the union or as other inherent or implied in the union or resulting therefrom. ಸೊ ಇಲ್ಲಿ ಹೇಳುವಂತಹ ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಆದರೆ ನಾನು ನಿಧಾನಕ್ಕೆ ಎಲ್ಲವನ್ನು ಹೇಳ್ತೀನಿ. ಸೊ ಎರಡನೇ ಪಾಯಿಂಟ್ನಲ್ಲಿ ಯಾವ ಪ್ರದೇಶಗಳು ಒಕ್ಕೂಟದ ಭಾಗವಾಗಿರುತ್ತೆ ಅಂತ ನೋಡಿದ್ವಿ. ಈ ಮೂರನೇ ಪಾಯಿಂಟಲ್ಲಿ ಏನು ಹೇಳಲಾಗತ್ತೆ, ಎರಡನೇ ಪಾಯಿಂಟ್ನಲ್ಲಿ ತಿಳಿಸಿದ ಎಲ್ಲ ಪ್ರದೇಶಗಳು ಮತ್ತು ಅವುಗಳ ಗಡಿಗಳನ್ನು ಸಂವಿಧಾನ ಸಭೆಯು ನಿರ್ಧಾರ ಮಾಡುತ್ತೆ. ಸೊ ಈಗ ಎರಡನೇ ಪಾಯಿಂಟ್ನಲ್ಲಿ ಇರುವಂತಹ ಎಲ್ಲ ಪ್ರದೇಶಗಳನ್ನು, ಅವುಗಳ ಗಡಿಗಳನ್ನು ಯಾರು ಡಿಸೈಡ್ ಮಾಡ್ತಾರೆ, ಸಂವಿಧಾನ ಸಭೆಯು ನಿರ್ಧಾರ ಮಾಡುತ್ತೆ. ಮತ್ತು ಇದಕ್ಕಾಗಿ ಅವರ ಉಳಿಕೆ ಅಧಿಕಾರಗಳನ್ನು ಅವರು ಬಯಸಿದಲ್ಲಿ ನಂತರದ ನಿಯಮಗಳ ಪ್ರಕಾರ ಮತ್ತು ಆಡಳಿತದ ನಡವಳಿಕೆಗಾಗಿ ಆ ಎಲ್ಲ ಅಧಿಕಾರಗಳನ್ನು ಹೊರತುಪಡಿಸಿ ಒಕ್ಕೂಟದಲ್ಲಿ ನಿರತರಾಗಿರುವವರು ಈ ರಾಜ್ಯಗಳನ್ನು ಸೇರಿಕೊಳ್ಳುತ್ತವೆ. ಸೊ ಮೂರನೇ ಪಾಯಿಂಟ್ನಲ್ಲಿ ಪ್ರಮುಖವಾಗಿ ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ, ಎರಡನೇ ಪಾಯಿಂಟ್ನಲ್ಲಿ ನಾನು ಹೇಳಿದ್ನಲ್ಲ ಯಾವ ಪ್ರದೇಶಗಳು ಈ ಒಕ್ಕೂಟದ ಭಾಗ ಆಗಿರುತ್ತೆ ಅಂತ, ಆ ಒಕ್ಕೂಟದ ಆ ಒಂದು ಪ್ರದೇಶಗಳು ಇದೆಯಲ್ಲ
ಆ ಎಲ್ಲ ಪ್ರದೇಶಗಳು ಮತ್ತು ಅವುಗಳ ಗಡಿಗಳನ್ನು ನಿರ್ಧಾರ ಮಾಡುವ ಅಧಿಕಾರ ಸಂವಿಧಾನ ಸಭೆಗೆ ಹೋಗುತ್ತೆ. ಒಂದು ವೇಳೆ ಉಳಿಕೆ ಅಧಿಕಾರಗಳು ಏನಾದರೂ ಬಯಕೆ ಮಾಡಿದರೆ ಆ ಒಂದು ಪ್ರದೇಶಗಳು ಅವುಗಳನ್ನು ನಂತರದ ನಿಯಮದ ಮೂಲಕ ಚೇಂಜಸ್ ಮಾಡಲಾಗತ್ತೆ. ಸೊ 3ನೇ ಪಾಯಿಂಟ್ ಆಯಿತು. ಓಕೆ, ಸೊ 4ನೇದು ವೆರಿನ್ ಆಲ್ ಪವರ್ ಆ್ಯಂಡ್ ಅಥಾರಿಟಿ ಆಫ್ ದಿ ಸಾವರಿನ್ ಇಂಡಿಪೆಂಡೆಂಟ್ ಇಂಡಿಯಾ, ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್ ಆ್ಯಂಡ್ ಆರ್ಗನ್ಸ್ ಆಫ್ ಗೌರ್ಮೆಂಟ್ ಆರ್ ಡಿರೈವ್ಡ್ ಫ್ರಮ್ ದ ಪೀಪಲ್. ಓಕೆ, ಸೊ ಇಲ್ಲಿ 4ನೇ ಪಾಯಿಂಟ್ ಏನು ಹೇಳುತ್ತೆ, ಭಾರತದ ಜನರು ಸಾರ್ವಭೌಮ ಸ್ವತಂತ್ರ ಭಾರತದ ಎಲ್ಲ ಅಧಿಕಾರಗಳು ಮತ್ತು ಅಧಿಕಾರದ ಮೂಲವಾಗಿರಬೇಕು. ಅದರ ಅವಿಭಾಜ್ಯ ಅಂಗಗಳು ಮತ್ತು ಸರ್ಕಾರದ ಅಂಗಗಳು. ಸೊ ಇಲ್ಲಿ ಇದೆಲ್ಲ ಪ್ರಮುಖವಾಗಿ ಜನರಿಗೆ ಅಧಿಕಾರವನ್ನು ನೀಡಲಿಕ್ಕೆ ಸಂಬಂಧಪಟ್ಟಂತೆ, ಸೊ ಅವರೇ ಅಧಿಕಾರದ ಮೂಲವಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದು ಅವಿಭಾಜ್ಯ ಅಂಗ ಆಗಿರಬೇಕು ಮತ್ತು ಸರ್ಕಾರದ ಅಂಗದ ಒಂದು ಭಾಗವಾಗಿರಬೇಕು ಅಂತ 4ನೇ ಪಾಯಿಂಟ್ ಹೇಳುತ್ತೆ. 5ನೇ ಪಾಯಿಂಟ್ ವೆರಿನ್ ಶಾಲ್ ಬಿ ಗ್ಯಾರಂಟೀಡ್ ಆ್ಯಂಡ್ ಸೆಕ್ಯೂರ್ಡ್ ಟು ಆಲ್ ದ ಪೀಪಲ್ ಆಫ್ ಇಂಡಿಯಾ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್, equality of status of opportunity and before the law, freedom of thought, expression, belief, faith, worship, occasion, association and action, subject to law and public morality. ಓಕೆ, ಸಬ್ಜೆಕ್ಟ್ ಟು ಲಾ ಆ್ಯಂಡ್ ಪಬ್ಲಿಕ್ ಮೊರಾಲಿಟಿವರೆಗೆ ಹೇಳ್ತೀನಿ. ಸೊ ಇಲ್ಲಿ 5ನೇದು ಏನು ಹೇಳುತ್ತೆ, ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ಮತ್ತು ಭದ್ರತೆ, ಅವಕಾಶದ ಸಮಾನತೆ, ಕಾನೂನಿನ ಮುಂದೆ ಸಮಾನತೆ, ಚಿಂತನೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ, ಸೊ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡುವಂಥದ್ದು, ಸಂಘಟನೆ ಇತ್ಯಾದಿಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಭಾರತದ ಎಲ್ಲ ಜನರಿಗೆ ಸಾರ್ವಜನಿಕ ನೈತಿಕತೆಯ ಸ್ಥಾಪನೆ. ಇಲ್ಲಿ ಪ್ರಮುಖವಾಗಿ ನಮ್ಮ ಭಾರತದ ಜನರಿಗೆ ಯಾವ ರೀತಿಯಾದಂತಹ ಒಂದು ಅವಕಾಶಗಳನ್ನು ಕೊಡಬೇಕು ಮತ್ತು ಅವರ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 5ನೇ ಪಾಯಿಂಟ್ ಒಳಗೊಂಡಿದೆ. ಇನ್ನೊಮ್ಮೆ ಹೇಳಿಬಿಡ್ತೀನಿ. ಸೊ ನ್ಯಾಯವನ್ನು ಪ್ರಮುಖವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವಾತಂತ್ರ್ಯ, ಭದ್ರತೆ, ಅವಕಾಶದ ಸಮಾನತೆ, ಕಾನೂನಿನ ಮುಂದೆ ಸಮಾನತೆ, ಚಿಂತನೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ, ಸೊ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡುವಂತಹ ಒಂದು ಸ್ವಾತಂತ್ರ್ಯ, ಸಂಘಟನೆ ಸ್ವಾತಂತ್ರ್ಯ, ಸೊ ಇತ್ಯಾದಿ ಒಂದು ಸ್ವಾತಂತ್ರ್ಯಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಭಾರತದ ಎಲ್ಲ ಜನರಿಗೆ ಸಾರ್ವಜನಿಕ ನೈತಿಕತೆ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡೋದು. ಓಕೆ, ಸೊ 6th ಪಾಯಿಂಟ್ ವೆರಿನ್ adequate safeguards shall be provided for minorities, backward and tribal areas and depressed and other backward classes. ಸೊ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ಬುಡಕಟ್ಟು ಪ್ರದೇಶಗಳ ಜನರಿಗೆ ಸಾಕಷ್ಟು ಭದ್ರತೆಯನ್ನು ಒದಗಿಸಬೇಕು. ಸೊ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ಬುಡಕಟ್ಟು ಪ್ರದೇಶದ ಜನರಿಗೆ ಸೊ ಅವರಿಗೆ ಸೆಕ್ಯೂರಿಟಿ ಒದಗಿಸಬೇಕು, ಭದ್ರತೆಯನ್ನು ಒದಗಿಸಬೇಕು ಅಂತ 6ನೇ ಪಾಯಿಂಟ್. ಓಕೆ, 7ನೇ ಪಾಯಿಂಟ್ ಏನು ಹೇಳುತ್ತೆ, ವೇರ್ ಬೈ ಶಾಲ್ ಬಿ ಮೇಂಟೈನ್ ದ ಇಂಟಿಗ್ರಿಟಿ ಆಫ್ ದಿ ಟೆರಿಟರಿ ಆಫ್ ದಿ ರಿಪಬ್ಲಿಕ್ ಆ್ಯಂಡ್ ಇಟ್ಸ್ ಸಾವರಿನ್ rights on land, sea and air according to justice and the law of civilized nation. ಸೊ 7ನೇ ಪಾಯಿಂಟ್ ಏನು ಹೇಳುತ್ತೆ, ಒಕ್ಕೂಟದ ಏಕತೆಯನ್ನು ನಾವು ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೋಸ್ಕರ ಅದರ ಭೂಮಿ, ಸಮುದ್ರ, ವಾಯು ಪ್ರದೇಶವನ್ನು ನಾಗರಿಕ ದೇಶದ ನ್ಯಾಯ ಮತ್ತು ಕಾನೂನಿನ ಪ್ರಕಾರ ರಕ್ಷಣೆ ಮಾಡಬೇಕು. ಓಕೆ, ಸೊ ವೇರ್ ಬೈ ಶಾಲ್ ಬಿ ಮೇಂಟೈನ್ ದ ಇಂಟಿಗ್ರಿಟಿ ಅಂದರೆ ಏಕತೆ, ಅದನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಆಫ್ ದಿ ಟೆರಿಟರಿ ಆಫ್ ದಿ ರಿಪಬ್ಲಿಕ್ ಆ್ಯಂಡ್ ಇಟ್ಸ್ ಸಾವರಿನ್ ರೈಟ್ಸ್ ಆನ್ ಲ್ಯಾಂಡ್, ಸೀ ಆ್ಯಂಡ್ ಏರ್ ಅಕಾರ್ಡಿಂಗ್ ಟು ದಿ ಜಸ್ಟಿಸ್ ಆ್ಯಂಡ್ ಲಾ ಆಫ್ ಸಿವಿಲೈಸ್ಡ್ ನೇಷನ್. ಸೊ ನಮ್ಮ ನಾಗರಿಕ ದೇಶದ ನ್ಯಾಯ ಮತ್ತು ಕಾನೂನಿನ ಪ್ರಕಾರ ಈ ಒಕ್ಕೂಟದ ಏಕತೆಯನ್ನು ನಾವು ಮೇಂಟೈನ್ ಮಾಡಲಿಕ್ಕೋಸ್ಕರ ಭೂಮಿ, ಸಮುದ್ರ ಮತ್ತು ವಾಯು ಪ್ರದೇಶವನ್ನು ರಕ್ಷಣೆ ಮಾಡಬೇಕು ಆ ಒಂದು ನಿಯಮದ ಪ್ರಕಾರ. ಓಕೆ, 8th ಪಾಯಿಂಟ್ ಏನು ಹೇಳುತ್ತೆ, ದಿಸ್ ಏನ್ಸಿಯಂಟ್ ಲ್ಯಾಂಡ್ attains its rightful and honored place in the world and makes it full and willing contribution to the promotion of world peace and the welfare of mankind. ಈ ಪುರಾತನ ಭೂಮಿ ಪ್ರಪಂಚದಲ್ಲಿ ತನ್ನ ಸ್ಥಾನ ಮತ್ತು ಹಕ್ಕನ್ನು ಹೊಂದಿದೆ. ವಿಶ್ವಶಾಂತಿ ಮತ್ತು ಮಾನವ ಕಲ್ಯಾಣ ಪ್ರಚಾರ ಮಾಡಲು ಅದರ ಕೊಡುಗೆಯನ್ನು ಖಚಿತಪಡಿಸಿಕೊಳ್ಳಲಾಗತ್ತೆ. ಅಂದರೆ ಭಾರತ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ.
ಸೊ ತುಂಬಾ ಪ್ರಾಚೀನ ಇತಿಹಾಸವನ್ನು ಹೊಂದಿರುವಂಥ ಈ ಒಂದು ಭೂಮಿ ತನ್ನ ಸ್ಥಾನ ಮತ್ತು ಹಕ್ಕನ್ನು ಪಡೆದುಕೊಂಡಿದೆ. ಇದಷ್ಟೇ ಅಲ್ಲ, ವಿಶ್ವಶಾಂತಿ ಮತ್ತು ಮಾನವ ಕಲ್ಯಾಣ ಪ್ರಚಾರ ಮಾಡಲಿಕ್ಕೆ ಅದರ ಕೊಡುಗೆಯನ್ನು ಖಚಿತಪಡಿಸ್ಕೊಳ್ಳೋದು. ಸೊ ಜವಾಹರ್ಲಾಲ್ ನೆಹರು ಅವರು ಪ್ರಸ್ತುತಪಡಿಸಿದ ಧ್ಯೇಯಗಳ ನಿರ್ಣಯ ಪ್ರಮುಖವಾಗಿ 8 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಸೊ ಇದನ್ನು ಜವಾಹರ್ಲಾಲ್ ನೆಹರೂರವರು ಸಂವಿಧಾನ ಸಭೆಯ ಮುಂದೆ ಡಿಸೆಂಬರ್ 13, 1946ರಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡಿರ್ತಾರೆ. ಓಕೆ, ಇದಾದ ನಂತರ ಮುಂದಿನ ಪಾಯಿಂಟ್ ನೋಡೋಣ. ದಿಸ್ ರೆಸಲ್ಯೂಷನ್ ವಾಸ್ unanimously adopted by the Assembly on January 22, 1947. It influenced the eventual shaping of the Constitution through all its subsequent stages. It modified version forms the preamble of the present Constitution. ಇದು ಇದ್ರ ಕುರಿತಾಗಿ ಹೇಳಬೇಕಂದ್ರೆ, ಈ ಪ್ರಸ್ತಾಪವನ್ನು ಜವಾಹರ್ಲಾಲ್ ನೆಹರು ಅವರು ಪ್ರಸ್ತಾಪಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ಸಭೆ ಯಾವಾಗ ಅಂಗೀಕರಿಸುತ್ತೆ ಅಂತ ಕ್ವಶನ್ ಬಂದಿದೆ. ಯಾವಾಗ ಅಂದರೆ ಜನವರಿ 22, 1947. ಓಕೆ, ಸೊ ಇದನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಲಾಗತ್ತೆ. ಸೊ ಇದು ಸಂವಿಧಾನದ ಸ್ವರೂಪವನ್ನು ತುಂಬಾ ಪ್ರಭಾವ ಬೀರಿದಂಥ ಒಂದು ಅಂಶ ಅಂತ ಹೇಳ್ಬೋದು. ಸೊ ಇದರ ಒಂದು ಕಾರಣದಿಂದಾಗಿಯೇ ಇವಾಗ ಪ್ರಸ್ತುತವಾಗಿ ಇರುವಂತಹ ಪೀಠಿಕೆ ಇದೆಯಲ್ಲ, ಅದರ ಒಂದು ರಚನೆ ಆಗತ್ತೆ. ಸೊ ಪೀಠಿಕೆ ರಚನೆ ಮಾಡಲಿಕ್ಕೆ ಪ್ರಮುಖವಾಗಿ ಜವಾಹರ್ಲಾಲ್ ನೆಹರೂರವರು ಮಂಡಿಸಿದಂತಹ ಈ ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಕಾರಣ ಆಗತ್ತೆ. ಓಕೆ, ಸೊ ಇದಿಷ್ಟು ಇಲ್ಲಿವರೆಗಿನ ಒಂದು ಕ್ಲಾಸ್ ಆಯಿತು. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿಂದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತು ಏನೇ ಡೌಟ್ ಇದ್ದರೂ ಕೂಡ ನೀವು ಹೇಳ್ಬೋದು ನನಗೆ. ಥ್ಯಾಂಕ್ ಯು ಸೋ ಮಚ್.